ಈಗ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಂತಹ ಪಡವಲಕಾಯಿಯನ್ನು ಸೇರಿಸೋಣ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಇಡೋಣ. ಮತ್ತು ಅದಕ್ಕೆ ಅಗತ್ಯಕ್ಕೆ ತಕ್ಕ ಹಾಗೆ ಬೇಕಾದಂತಹ ನೀರನ್ನು ನಾವು ಸೇರಿಸಬೇಕಾಗತ್ತೆ. ಜಾಸ್ತಿ ಬೇಡ, ಅದು ಬೇಯಲಿಕ್ಕೆ ಎಷ್ಟು ನೀರಿನ ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಸೇರಿಸಿ ನಾವೆಲ್ಲವನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಅದಕ್ಕೆ ಅಗತ್ಯಕ್ಕೆ ತಕ್ಕ ಬೇಕಾಗಂಥ ಉಪ್ಪನ್ನು ಕೂಡ ನಾವು ಸೇರಿಸಬೇಕಾಗತ್ತೆ. ನಾನಿಲ್ಲಿ ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಪುಡಿ ಉಪ್ಪನ್ನು ಸೇರಿಸಿ ನಾವು ಅದನ್ನು ಮುಚ್ಚಿ ಇಡೋಣ. ಮುಚ್ಚಿ ಬೇಯಲಿಕ್ಕೆ ಇಡೋಣ. ಒಂದು 10 ನಿಮಿಷ ಬೇಯಲಿಕ್ಕೆ ಬಿಟ್ಟ ನಂತರ ನಾನು ತೆಗೆದು ನೋಡಿದಾಗ ನೋಡಿ ಈ ರೀತಿಯಾಗಿ ಇರುತ್ತೆ. ನಾವು ಇನ್ನೊಂದು ಸಲ ಕೂಡ ಅದನ್ನು ತಿರುಗಿಸಿ ಮೇಲೆ ಕೆಳಗೆ ಮಾಡಿ ನಾವು ಇಡಬೇಕು. ಯಾಕೆಂತ ಹೇಳಿದ್ರೆ ಕೆಳಭಾಗದ ತರಕಾರಿ ಮಾತ್ರ ಬೆಂದಿರುತ್ತೆ, ಮೇಲೆ ಹಸಿಯಾಗಿ ಉಳ್ಕೊಳ್ಳುತ್ತೆ. ಹಾಗಾಗಿ ನಾವು ಅದು ತಿರುಗಿಸಿ ಮೇಲೆ ಕೆಳಗೆ ಮಾಡಿ ಒಂದು ಸಲ ನಾವು ಜೋಡಿಸಿ ಮತ್ತೊಮ್ಮೆ ಮುಚ್ಚಿ ಇಡೋಣ. ಮತ್ತೊಂದು 10 ನಿಮಿಷ ಆದಮೇಲೆ ತೆಗೆದು ನೋಡಿದಾಗ ನೋಡಿ ನಮ್ಮ ಪಲ್ಯ ಈ ಮಟ್ಟದಲ್ಲಿ ಇರುತ್ತದೆ. ನಾವು ಮತ್ತೊಮ್ಮೆ ಏನು ಮಾಡಬೇಕಾಗತ್ತೆ, ಸೌಟಿನಿಂದ ಅದನ್ನು ಪುನಃ ಒಂದು ಸಲ ತಿರುಗಿಸಿ ಮೇಲೆ ಕೆಳಗೆ ಮಾಡಿ ಇಡೋಣ. ನೋಡಿ ಈಗ ನೀರಿನ ಅಂಶ ಕಡಿಮೆ ಆಗಿರೋದನ್ನು ನಾವು ಇಲ್ಲಿ ಕಾಣ್ಬೋದು. ನೋಡಿ ನಾವು ಹಾಕಿದಂಥ ನೀರೆಲ್ಲ ಬತ್ತಿದೆ, ಅಂದರೆ ಅದು ನಮ್ಮ ಪಲ್ಯ ಬೆಂದಿದೆ ಅಂತ ಅರ್ಥ. ಹಾಗಾಗಿ ನಾವು ಅದನ್ನು